ಸಾಕು ಮಾಡಿ ನಿಮ್ಮ ಮಾತನ್ನು. ಯಾಕೋ ಏನೋ ನಾವೇ ದುಡುಕಿ ಬಿಟ್ಟಿದ್ದೇವೆ ಅಂತ ಅನಿಸ್ತಾ ಇದೆ ನನಗೆ. ಗಂಗಾ, ನನ್ನ ತಂದೆಯವರು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ನೊಂದುಕೊಂಡು ಬೇಜಾರು ಮಾಡಿಕೊಂಡಿರ್ಬೇಕಲ್ಲವೇ? ಬೇಜಾರೇನೋ ಆಗಿದೆ, ಆದರೆ ನೀವು ತಿಳಿದುಕೊಂಡ ಹಾಗೆ ಅಲ್ಲ. ಅಂದ್ರೆ ನೋಡಿ, ನೀವೊಬ್ಬ ಮಂತ್ರಿ ಮಗ. ಹೀಗಿರುವಾಗ ನೀವು ಇಷ್ಟಪಟ್ಟರೆ ಅದೆಷ್ಟು ಸಾಲಾಗಿ ಹೆಣ್ಮಕ್ಳು ನಿಂತ್ಕೊಳ್ತಾರೆ. ಅವ್ರನ್ನೆಲ್ಲ ಬಿಟ್ಟು ನನ್ನ ಕೈ ಹಿಡಿದಿರಲ್ಲ, ಅದಕ್ಕೆ ಬೇಜಾರು. ನನ್ನ ಕೈ ಹಿಡಿದು ನಾನು ನಿಮ್ಮ ಬಾಳಿಗೆ ಮುಳುವಾದ್ನಲ್ಲ ಅಂತ ವಿಚಾರ ಮಾಡ್ತಿದ್ದೀನಿ. ಗಂಗಾ, ತಂದೆ ಅಣತಿಯಂತೆ ನಡೆದಿದ್ದರೆ ಇಂದು ನೂರಾರು ಪೊಲೀಸ್ ಸ್ಟೇಷನದಲ್ಲಿ ಹೆಸರಿರ್ತಿತ್ತು. 10 ಪತ್ರಿಕೆ ಮುಖಪೃಷ್ಠದಲ್ಲಿಯೇ ನನ್ನ ಭಾವಚಿತ್ರ ಕಾಣುತ್ತಿತ್ತು. ಸಮಾಜದಲ್ಲಿ ಈಗ ನನಗಿರುವ ಸ್ಥಾನಮಾನ ಸಿಗುತ್ತಿರಲಿಲ್ಲ. ಮತ್ತೇನಾದರೂ ಸಂಕುಚಿತ ಭಾವನೆ ಇಲ್ಲ ತಾನೆ? ಚೇಚೆ, ಹಾಗೇನಿಲ್ಲ. ನೋಡಿ, ಹಾವಿನ ಹುತ್ತದಲ್ಲಿ ಇದ್ರೂ ಕೂಡ ನೀವು ಹಾವುಗಳಿಗೆ ಹಾಲು ಕುಡಿಸುವ ಸ್ವಭಾವದವರು. ನೀವು ಕಾರ್ಮಿಕರಿರಲಿ, ನೊಂದೋರಿರಲಿ, ಅವ್ರನ್ನೆಲ್ಲ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ, ಪ್ರೀತಿಯಿಂದ ಮಾತಾಡ್ತೀರಾ. ಅಂತ ಒಳ್ಳೆಯ ಸ್ವಭಾವ ನಿಮ್ಮದು. ನಿಮ್ಮ ಮಾತಿಗೆ ಯಾವತ್ತೂ ಸಂಕೋಚ ಪಟ್ಕೊಳ್ಳೋದಿಲ್ಲ. ಆದರೂ ಅನುಮಾನ ಬೇಡ ಗಂಗಾ, ಅನುಮಾನ ಬೇಡ. ನಿನ್ನನ್ನು ಹೂವಿನಿಗಿಂತಲೂ ಮೃದುವಾಗಿ ನೋಡಿಕೊಳ್ಳುತ್ತೇನೆ. ಮಂತ್ರಿಯ ಮಗನೆಂದು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ಆಯ್ತೆ? ಛೇಚೆ, ಹಾಗೇನಿಲ್ಲ. ಆದರೂ ನನ್ನ ಕೈ ಹಿಡಿದು ನೀವು ಬೀದಿಗೆ ಬಂದ್ಬಿಟ್ರಲ್ಲ ಅಂತ ನೋವಾಗ್ತಾ ಇದೆ. ಗಂಗಾ, ಜೀವನದಲ್ಲಿ ಒಮ್ಮೆ ಆದರೆ ಬೀದಿಗೆ ಬಂದ್ರೇನೆ ಜನರ ಕಷ್ಟಗಳು ಅರ್ಥ ಆಗುವುದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು. ನೋಡಿ, ನೀವು ನನ್ನ ಕೈ ಹಿಡಿದಿದ್ದಕ್ಕಾಗಿಲ್ವೇ ಖಡಾಖಂಡಿತವಾಗಿ ಆಸ್ತಿಯಲ್ಲಿ ಪಾಲು ಕೊಡುದಿಲ್ಲ ಅಂತ ನಿಮ್ಮ ತಂದೆಯವ್ರಿಗೆ ಹೇಳಿದ್ದು? ಗಂಗಾ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕ್ಷಮಿಸುವ ಗುಣ, ಕೈ ಜೋಡಿಸುವ ಸ್ನೇಹ, ಸಮಾಧಾನ ಮಾಡುವ ನಿನ್ನಂತ ಸಹೃದಯೇ ನನಗೆ ನಿಜವಾದ ಆಸ್ತಿಗಳು. ನೋಡಿ, ಆಸ್ತಿ ಇಲ್ಲ ಅಂತ ಚಿಂತೆ ಇಲ್ಲ, ಅದೆಲ್ಲ ಹೋಗ್ಲಿ. ಆದರೆ ನನ್ನಿಂದ ನೀವು ನಿಮ್ಮ ಸಂಬಂಧವನ್ನೇ ಕಡ್ಕೊಂಡ್ ಬಂದ್ರಲ್ಲ, ಅದು ಅದು ಬೇಜಾರಾಗ್ತಾ ಇದೆ. ಗಂಗಾ, ಸಂಬಂಧವನ್ನು ಜೋಡಿಸುವ ಒಂದು ಕಲೆ, ಆದರೆ ಸಂಬಂಧವನ್ನು ಉಳಿಸಿಕೊಳ್ಳೋದು ನಮ್ಮ ಪ್ರಯತ್ನವಾಗಬೇಕು. ನೋಡಿ, ನಿಮ್ಮ ಪ್ರಯತ್ನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ನಾನು ನಿಮ್ಮ ಕೈ ಹಿಡ್ತೀನಿ. ಯಾವತ್ತೂ ನಾನು ನಿಮ್ಮ ಕೈ ಬಿಡುವುದಿಲ್ಲ, ನಿಮ್ಮ ಜೊತೆಯಾಗಿ ಬರ್ತೀನಿ. ಇದರಲ್ಲಿ ಸಂದೇಹವೇ ಇಲ್ಲ. ಸೊಕ್ಕಿದ್ದವನು ಸೊರಗಲೇಬೇಕು, ಬಿಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿ ಇದ್ದವನು ಬೂದಿಯಾಗಲೇಬೇಕು. ಇದುವೇ ಕಾಲಚಕ್ರದ ನಿಯಮ. ಹೌದು ಹೌದು, ನೀವು ಹೇಳುವ ಮಾತು ವಿಚಿತ್ರವಾಗಿದೆ, ಆದರೂ ಕೂಡ ಒಳ್ಳೆಯದಂತ ಅನಿಸ್ತಾ ಇದೆ. ಇದಕ್ಕೆಲ್ಲ ಮುಕ್ತಿ ಸಿಗುವುದಿಲ್ವೇನು? ಈ ವಿಶಾಲ ಪ್ರಪಂಚವಾಗಿದೆ. ನಾವು ಮಾಡುವ ಕಾರ್ಯ ಸಾಧನೆಗಳೇ ನಮಗೆ ಶ್ರೀರಕ್ಷೆ. ಕಷ್ಟದಲ್ಲಿದ್ದವರಿಗೆ ಆ ಮಲ್ಲಿಕಾರ್ಜುನ ತಾನಾಗಿಯೇ ದಾನಿ ತೋರಿಸುತ್ತಾನೆ. ನೋಡಿ, ನೀವು ಕಷ್ಟವನ್ನು ಮೆಟ್ಟಿ ನನಗೆ ನೀವು ಕೈ ಹಿಡಿದು ಬಾಳು ಕೊಡ್ತೀರಿ ಅಂತ ನಂಬಿಕೆ ನನಗಿದೆ. ಅದೆಲ್ಲ ಹೋಗ್ಲಿ, ಈಗ ಹೋಗುದಾದ್ರೆ ಎಲ್ಲಿ? ಏನೇ ಕಳ್ಳಿ, ಇಂತಹ ಮುಸ್ಸಂಜೆ ಹೊತ್ತಿನಲ್ಲಿ ಚಿಲಿಪಿಲಿ ಹಕ್ಕಿಗಳು ಹಾಡಿ ವೇಳೆಯಲ್ಲಿ ನಾವು ಧ್ವನಿಗೂಡಿಸದಿದ್ದರೆ ತಪ್ಪಾಗುವುದಿಲ್ಲವೇ? ಹೌದೇನು? ನಿಮ್ಮಿಷ್ಟದಂತೆ ಹಾಡು ಹೇಳಬೇಕು ಅಷ್ಟೇ ತಾನೇ? ಆಯಿತು. ಜೀವನ ನೀನೇ ಜೀವನ, ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನೀನೇ ಜೀವನ, ನೀನೇ ಜೀವನ, ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು.
ಈಗಾದರೂ ತೃಪ್ತಿ ಆಯ್ತೆ ನಿಮಗೆ? ನಡೆಯಿರಿ, ಹೋಗೋಣ. ನಡೆ ಗಂಗಾ. ಪೊಲೀಸರು ಬಂಧಿಸಲು ಕಾರಣ? ಚಿಕ್ಕದನಿ, ಇಂಥ ವಿಷಯ ನಡೀತದೆಂದು ನಾನು ಮನಸ್ಸಿನಲ್ಲೂ ಬಯಸಿರಲಿಲ್ಲ. ಕಾರ್ಬರಿಗಳೇ, ಅದು ಯಾವ ಅಪವಾದ ಬಿದ್ದಿದೆ ನಿಮ್ಮ ಮೇಲೆ? ಕಳ್ಳತನದ ಅಪವಾದ. ಇದು ಶುದ್ಧ ಸುಳ್ಳು. ಸಾಹೇಬ್ರೆ, ನಿಜಕ್ಕೂ ಕಳ್ಳತನ ಮಾಡುವಂತ ವ್ಯಕ್ತಿ ಇವರದಿಲ್ಲ. ದಯವಿಟ್ಟು ಇವರನ್ನು ಬಿಟ್ಟು ಬಿಡಿ. ನೋಡಿ, ಇವರೇ ಕಳ್ಳತನ ಮಾಡಿದ್ದಾರೆ ಅನ್ನೋದಕ್ಕೆ ಇವರ ಹತ್ತಿರ ಸಿಕ್ಕ ಹಣಗಳಿಂದ ಸಾಬೀತಾಗಿದೆ. ನೀವು ಏನು ಹೇಳುವುದಿದ್ದರೂ ಸ್ಟೇಷನ್ಗೆ ಬಂದು ಹೇಳಿಕೆ ನೀಡಿ. ನಡೀರಿ, ಹೋಗೋಣ. ಸಾಹೇಬ್ರೆ, ಸ್ವಲ್ಪ ನಿಲ್ಲರಿ. ನಾನು ಇವ್ರ ಹತ್ತಿರ ಸ್ವಲ್ಪ ಮಾತನಾಡಬೇಕು. ಅದು ಏನು ಮಾತನಾಡಬೇಕಂದಿರಿ ಇವರು? ಬೇಗನೆ ಮಾತನಾಡಿ. ಕಾರ್ಬಾರಿಗಳೇ, ನೀವು ಕಳ್ಳತನ ಮಾಡಲಿವೆಂದು ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತಿದೆ. ನಿಜ ಹೇಳಿ ಕಾರ್ಬಾರಿಗಳೇ. ನಿಜ, ನಾನು ಕಳ್ಳತನ ಮಾಡಿದ್ದು ನಿಜ. ಅದನಿಕರೇ ನಿಜ. ಇದು ಶುದ್ಧ ಸುಳ್ಳು. ಸಾಹೇಬ್ರೆ, ಕಳ್ಳತನ ಮಾಡುವಂತ ವ್ಯಕ್ತಿತ್ವ ಇವರಿಗಿಲ್ಲ. ನಿಮಗೆ ಕೈ ಮುಗಿದು ಕೇಳುತ್ತೇನೆ, ನಿಮ್ಮ ಹಂತದಲ್ಲಿ ಇವರಿಗೆ ಬಿಡಲು ಅವಕಾಶವಿದ್ದರೆ ನಮ್ಮೊಂದಿಗೆ ಕಳಿಸಿಕೊಡಿ. ನಾನು ಆಮೇಲೆ ಲಾಯರ್ನೊಂದಿಗೆ ತಂದು ನಿಮಗೆ ಒಪ್ಪಿಸುತ್ತೇನೆ. ನೋಡಿ, ನೀವು ಇವರ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಚಿರಋಣಿ. ಆದರೆ ಇವರು ಅಂಥವ್ರು ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ದನಿ, ಇವರು ನನ್ನ ಸ್ವಂತ ಸೋದರ ಮಾವ. ಹೀಗಿದ್ದರೂ ನಾನು ನನ್ನ ಕರ್ತವ್ಯ ಮಾಡಲೇಬೇಕು. ಸರಿ, ನಾವಿನ್ನ ಹೊರಡ್ತೇವೆ. ಸ್ವಲ್ಪ ನಿಲ್ರಿ ಸಾಹೇಬ್ರೆ. ಕಾರ್ಬರಿಗಳೇ, ನಿಜ ಹೇಳಿ, ಎಷ್ಟೇ ಆದರೂ ನಿಮ್ಮ ಕೈ ತುತ್ತು ಉಂಡು ಬೆಳೆದಿದ್ದೇನೆ. ಈಗಲಾದರೂ ಈ ನಿಮ್ಮ ಚಿಕ್ಕ ದಣಿಯ ಮೇಲೆ ಆಣಿ ಇಟ್ಟು ಸತ್ಯ ಸಂಗತಿ ಹೇಳಿ ಕಾರ್ಬರಿಗಳೇ, ಸತ್ಯ ಸಂಗತಿ. ದನಿ, ಚಿಕ್ಕದೆ, ನೀವಿಟ್ಟ ವಿಶ್ವಾಸ ಪ್ರೀತಿ ನಿಮ್ಮ ತಂದೆ ನನ್ನ ಮೇಲೆ ಇಡಲಿಲ್ಲ. ನಿನ್ನೆ ಮೊನ್ನೆ ಅವನ ಮೇಲೆ ಬಂದು ವಿಶ್ವಾಸ ಬಿಟ್ಟು ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾರೆ. ದನಿ, ನಿಜಕ್ಕೂ ನಾನು ಕಳ್ಳತನ ಮಾಡಿಲ್ಲ. ದನಿ, ಕಳ್ಳತನ ಮಾಡಿಲ್ಲ. ಸಾಹೇಬ್ರೆ, ನಿಜಕ್ಕೂ ಇವರು ಅಂತವರಲ್ಲ. ದಯವಿಟ್ಟು ಹೇಳ್ತೀನಿ, ಇವರಿಗೆ ಇದ್ದಷ್ಟು ಬೆಲೆ ನನ್ನ ತಂದೆಗಿಲ್ಲ. ಇವರು ಮರ್ಯಾದೆಸ್ತರು. ದಯವಿಟ್ಟು ಹೇಳುತ್ತೇನೆ, ಇವರ ಕೈಗಳಿಗೆ ಇರುವ ಬೇಡಿಯನ್ನು ತೆಗೆದುಕೊಂಡು ಕರ್ಕೊಂಡು ಹೋಗಿ ಸಾಹೇಬ್ರೆ, ತೆಗೆದುಕೊಂಡು ಕರ್ಕೊಂಡು ಹೋಗಿ. ಸರಿ, ತೆಗೆಯುತ್ತೇನೆ. ದನಿ, ನಿಜಕ್ಕೂ ಇತ್ತ ನನ್ನ ಸೋದರಳಿಯ. ಇವನ ಕರ್ತವ್ಯಕ್ಕೆ ನಾನು ಮೆಚ್ಚಿದ್ದೇನೆ. ಅದಲ್ಲದೆ ನನ್ನ ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡಬೇಕೆಂದಿದ್ದೇನೆ. ದನಿ, ನಾವಿನ್ನು ಹೋಗಿ ಬರುತ್ತೇನೆ. ಆಯ್ತು ಕಾರ್ಬಾರಿಗಳೇ, ತಾವಿನ್ನು ಹೋಗಿ ಬನ್ನಿ. ಶಶಿಕಾಂತ್, ನೋಡಿ, ಇರುವುದಕ್ಕೆ ಆಸರೆ ಇಲ್ಲ ನಮಗೆ. ಎಲ್ಲಿಯಾದರೂ ಸೌದೆಯನ್ನು ನೀವು ಸಂಗ್ರಹ ಮಾಡಿ, ಅದಲ್ಲದೆ ಯಾವುದಾದ್ರೂ ಒಂದು ಸ್ಥಳ ನೋಡಿ ಅಲ್ಲಿ ಕೊಂಪೆ ಹಾಕಿ ಇಟ್ಟು ಬಿಡೋಣ. ಆಯ್ತು ಗಂಗಾ. ತಂಗಿ, ಇದೇನಮ್ಮ ನಾನು ನೋಡುತ್ತಿರುವುದು? ಕಲ್ಪನೆಯೋ ಅಥವಾ ಕನಸು? ಅಣ್ಣ, ಎಲ್ಲಿಗೆ ಹೋಗಿದ್ದಿ ನೀನು? ಈಗ ಬಂದು ನಿನ್ನ ದರ್ಶನ ಕೊಡ್ತಿದೀಯಲ್ಲ, ಎಲ್ಲಿಗೆ ಹೋಗಿದ್ದಿ? ತಂಗಿ, ಇದು ಎಲ್ಲವೂ ಸಚಿತ್ರವಾಗಿದೆಯಮ್ಮ. ಆದರೆ ನನ್ನ ಬಾಳಿನಲ್ಲಿ ವಿಚಿತ್ರವಾಗಿ ನಡೆದು ಹೋಯ್ತು. ಅಣ್ಣ, ನಿನ್ನನ್ನು ಹುಡುಕುತ್ತಾ ನಾನು 3-4 ತಿಂಗಳ ಆದಷ್ಟು ಕಷ್ಟಪಟ್ಟಿದ್ದೀನಿ, ನನಗೆ ಗೊತ್ತಿದೆ. ನಿಮ್ಮ ಅಧಿಕಾರಿ ಹತ್ರ ಹೋಗಿ ನಿಮ್ಮ ಬಗ್ಗೆ ಕೇಳಿದರೆ ಎಲ್ಲರೂ ಹಾರೈಕೆ ಮಾತನ್ನೇ ಹೇಳಿದ್ರು. ನಿಮ್ಮ ನಿಜ ಸಂಗತಿ ಏನು ಅಂತ ನನಗೆ ಯಾರು ಹೇಳೇ ಇಲ್ಲ. ತಂಗಿ, ಯಾಕೆ ಏನು ಅಂತ ಮಾತ್ರ ನನಗೆ ಕೇಳಬೇಡಮ್ಮ. ಇದಕ್ಕೆಲ್ಲ ರಾಜಕೀಯ ಕೈವಾಡವಿದೆ. ಸರಿಯಾದ ಸಾಕ್ಷಿಯೊಂದಿಗೆ ಅವರು ಮಾಡಿದ ಒಂದೊಂದು ಕುತಂತ್ರಗಳು.
ಬೈಲಿಗೆ ಎಳೆದು ಶಿಕ್ಷೆ ನೀಡುತ್ತೀನಿ. ಹಾ, ಹೋಗಲಿ ಬಿಡಮ್ಮ. ಅಂದಾಗೆ ಇವರು ನನ್ನ ಗಂಡ ಶಶಿಕಾಂತ. ಇವರು ಮಂತ್ರಿ ಮಹಾದೇವಪ್ಪ ಇದ್ದಾರಲ್ಲ, ಅವ್ರ ಮಗ. ಗಂಗಾ ಗಂಗಾ ಗಂಗಾ, ಇದೇನು ಮಾಡಿಬಿಟ್ಟಮ್ಮ? ಯಾರನ್ನು ಬೇಟೆ ಆಡ್ಬೇಕಂದಿನೋ ಆ ಮನೆಯ ಸೊಸೆಯಾಗಿ ಬಿಟ್ಟಿಯ. ಬೇಡ ಗಂಗಾ ಬೇಡ. ಈ ನಿನ್ನ ಸಂಬಂಧ ಇಲ್ಲಿಗೆ ಕಡಿದುಕೊಂಡು ಬಿಡಮ್ಮ, ಇಲ್ಲಿಗೆ ಕಡಿದುಕೊಂಡು ಬಿಡು. ಅಣ್ಣ, ಏನ್ ಮಾತಾಡ್ತಿದ್ಯಾ ನೀನು? ಅವ್ರು ಯಾರಂತ ತಿಳ್ಕೊಂಡಿದ್ರಾ? ನನಗೆ ತಾಳಿ ಕಟ್ಟಿದ ದೇವರು, ಆಶ್ರಯ ಇಲ್ಲದಿದ್ದಾಗ ಆಶ್ರಯ ಕೊಟ್ಟವರು. ಅವರು ಧರ್ಮಾತ್ಮರು. ಆ ಧರ್ಮಾತ್ಮನ ಧರ್ಮಪತ್ನಿ ನಾನು. ಅವರಿಂದ ನಾನು ಸಂಬಂಧವನ್ನು ಕಳೆದುಕೊಳ್ಬೇಕೆ? ಇಲ್ಲ, ಸಾಧ್ಯವಿಲ್ಲ. ಧರ್ಮಾತ್ಮ? ಅದು ಹೇಗೆ ಧರ್ಮಾತ್ಮನ ಧರ್ಮ ಪತ್ನಿ ಆಗಲು ಸಾಧ್ಯ? ಹಾವಿಗೆ ಜನ್ಮ ನೀಡಿದ ಮರಿ ಹಾವಾಗದಿಲ್ಲದೆ ಮತ್ತೇನಾಗಬಾರದಮ್ಮ. ಅಣ್ಣ, ಕೋಗಿಲೆಯ ಮೊಟ್ಟೆಗೆ ಕಾಗೆ ಕಾವು ಕೊಡ್ತು. ಹಾಗಂತ ಮಾತ್ರಕ್ಕೆ ಎಂದಾದರೂ ಕೋಗಿಲೆ ಕಾಗೆ ಹಾಗೆ ಹಾಡುತ್ತೇನು? ತಂಗಿ, ನನಗೆ ಒಂದವು ಅರ್ಥ ಆಗುತ್ತಿಲ್ಲ. ಈಗ ನನ್ನ ಮೈಯಲ್ಲಿ ಶೇಡಿನ ಪ್ರತಿಕಾರವೇ ತುಂಬಿಕೊಂಡಿದೆ. ಗುಣಶೇಖರ್, ಕಾಲಕ್ಕೆ ತಕ್ಕಂತೆ ನಾವು ಬದುಕಲೇಬೇಕು. ನಿಮ್ಮ ಕರ್ತವ್ಯಕ್ಕೆಂದು ಅಡ್ಡಿಪಡಿಸುವುದಿಲ್ಲ. ಆದರೆ ನಮ್ಮಿಬ್ಬರನ್ನು ಬೇರೆ ಪಡಿಸುವ ಪ್ರಯತ್ನ ಮಾತ್ರ ಮಾಡಬೇಡಿ. ವಾರ್ರೆ ವಾ, ಮೆಚ್ಚಬೇಕಾಗಿದೆ ನಿಮ್ಮ ಮಾತು. ಇನ್ಸ್ಪೆಕ್ಟರ್ ತಂಗಿಯನ್ನು ಮದುವೆ ಆಗೋ ನನ್ನ ಮಾರ್ಗವನ್ನೇ ಸರಳಾಗುತ್ತದೆ ಎಂದು ನಿಮ್ಮ ತಂದೆಯ ಪ್ರಯತ್ನದಿಂದಲ್ಲವೇ ನೀನು ನನ್ನ ತಂಗಿಯನ್ನು ಮದುವೆ ಆಗಿದ್ದು? ದಯವಿಟ್ಟು ಹೇಳ್ತೀನಿ, ಅನಾವಶ್ಯಕವಾಗಿ ಕಲ್ಪಿಸಿ ಏನೇನು ಮಾತನಾಡಬೇಡಿ. ನಾನು ಆ ಜಾತಿಗೆ ಸೇರಿದವನಲ್ಲ. ಸೂಳಿಗೆ ಹುಟ್ಟಿದ ಮಗ ಸೂಳಿಯ ಮಗನಲ್ಲದೆ ಸತಿಯ ಸಾವಿತ್ರಿ ಮಗನೆಂದು ಕರೆಯಲು ಸಾಧ್ಯವೇ? ಗುಣಶೇಖರ್, ಈ ಮಾತನ್ನು ನೀವಾಡುವ ಬದಲೇ ಬೇರೆ ಯಾರಾದರೂ ಮಾತನಾಡಿದ್ದರೆ ಅವರ ನಾಲಿಗೆ ಕತ್ತರಿಸಿ ನಾಯಿನರಿಗೆ ಹಾಕುತ್ತಿದ್ದೆ. ಏನ್ ಮಾಡ್ತಿದ್ದೀರಾ? ಯಾಕಿಂತ ನಿಮ್ಮ ವರ್ತನೆ? ಅಣ್ಣ, ನೀನು ತಪ್ಪಾಗಿ ತಿಳ್ಕೊಂಡಿದೀಯಾ. ಅವರು ನಿಜವಾಗಿಯೂ ದೇವ ಮಾನವರು. ಅಣ್ಣ, ಆಸರೆ ಇಲ್ಲದೆ ನಾನು ಅಲಿಯುತ್ತಿರುವಾಗ ನನ್ನ ಕೈ ಹಿಡಿದವರು, ನನಗೆ ಬಾಳು ಕೊಟ್ಟವರು. ಅಷ್ಟೇ ಅಲ್ಲ, ನನಗಾಗಿ ಅವರು ತಂದೆಯಿಂದ ದೂರ ಆಗಿದ್ದಾರೆ. ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ನನ್ನ ಕೈ ಹಿಡಿದಿದ್ದಾರೆ ಅವರು. ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅವರನ್ನ. ತಂಗಿ, ನೀನಾರೋ ಮಾತು ಸತ್ಯವೇನಮ್ಮ? ಗಂಗಾ, ನಮ್ಮ ತಾಪತ್ರಯ ಬೇರೆಯವ್ರ ಮುಂದೆ ಹೇಳಿಕೊಳ್ಳೋದು ನನಗೆ ಇಷ್ಟವಾಗಿಲ್ಲ. ನಡೆ ಹೋಗೋಣ. ನೋಡಿ, ದಯವಿಟ್ಟು ತಾವು ಎಲ್ಲಿ ಹೋಗಬೇಡಿ. ನನಗಾದರೂ ಯಾರಿದ್ದಾರೆ? ನನ್ನ ಹತ್ತಿರವೇ ಇರೋರಂತೆ. ನಡೆಯರೆ, ಮನೆಗೆ ಹೋಗೋಣ. ಹೌದು ರೀ, ಅಣ್ಣ ಹೇಳುವ ಮಾತು ನಿಜವಿದೆ. ನಮ್ಗೆ ಇರುವುದಕ್ಕೆ ಸ್ಥಳವಿಲ್ಲ. ಸ್ವಲ್ಪ ದಿವಸ ಅಣ್ಣನ ಮನೆಗಿದ್ರೆ ಆಯ್ತು, ಆಮೇಲೆ ಹೋಗೋಣ. ತಂಗಿ, ಅಂದಾಗೆ ನಿನ್ನ ಗಂಡನ ಹೆಸರು ಒಳ್ಳೆ ಒಗಟಾಕಿ ಹೇಳಮ್ಮ. ಹೇಳ್ತೀನಣ್ಣ. ಕೇಳುವುದಕ್ಕೆ ಕತೆ ಚಂದ, ಹೇಳಲು ಹೆಸರು ಚಂದ. ಕೇಳುವುದಕ್ಕೆ ಕತೆ ಚಂದ, ಹೇಳುವುದಕ್ಕೆ ಹೆಸರು ಚಂದ. ನನ್ನವರು ನನಗೆ ಚಂದ. ಶಶಿಕಾಂತ್. ಗುಣಶೇಖರ್, ನನ್ನೊಂದೊಂದು ನಿಮ್ಮಲ್ಲಿ ವಿನಂತಿ. ಹೇಳಿ ಶಶಿಕಾಂತ್, ವಿನಂತಿ ಮಾತೇ ಇಲ್ಲ. ಕರ್ತವ್ಯ ಒಂದು ತಿಳಿದು ಮಾಡುತ್ತೇನೆ. ನಮ್ಮ ತಂದೆಯವರು ನಿರಪರಾಧಿಯಾದ ನಮ್ಮ ಮನೆ ಕಾರ್ಬಾರಿಯನ್ನು ಕಳ್ಳತನದ ಅಪವಾದ ಹೊರಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಅವರನ್ನು ಬಿಡುಗಡೆಗೊಳಿಸಿ. ಅಷ್ಟೇ ತಾನೇ? ಒಂದು ವಿಟ್ನೆಸ್ ಹಾಕಿದರೆ ಸಾಕು. ನನ್ನ ಪ್ರೀತಿಯ ತಂಗಿಗೆ ಒಳ್ಳೆ ಭಾವನ ಸಿಕ್ಕಿದ ನನ್ನ ಮೇಲೆ ಇದೇ ಸಂತೋಷಕ್ಕೆ ನಾವೆಲ್ಲ ಕೂಡಿ ಹಾಡಿ ಮನೆಗೆ ಹೋಗೋಣ.
ಡ್ಯೂಟಿ ಮುಗಿಸಿ ಜರ ಮನೆಗೆ ಹೋಗೋದು ತಡ ಆಯ್ತಂದ್ರೆ ಸಾಕು ಹಾಗೆ ಒದ್ರಕೊಂತ ಬರವ. ಇವತ್ತು ಇಷ್ಟೊತ್ತಾತು ಬಂದೇ ಇಲ್ಲ. ಎಲ್ಲಿ ಮಂತ್ರಿ ಮನ್ಯಾಗ ಕೂತಿರ್ಬೇಕಂತೀನಿ, ಇಲ್ಲ ಮಂತ್ರಿ ಜೊತೆಗೆ ಎಲ್ಲರ ಹೊರಗೆ ಹೋಗ್ಯಾನೋ ಏನೋ ಅಂತೀನಿ. ಛೇ ಅವ ಹಾಗೆಲ್ಲ ನನಗೆ ಹೇಳಾರ್ದೆ ಎಲ್ಲಿ ಹೋಗವಲ್ಲ. ಯಾಕಂದ್ರೆ ಅವನಿಗೆ ಮನೆ ಜವಾಬ್ದಾರಿ ಎಲ್ಲ ಅವನ ಮ್ಯಾಗ ಐತಿ. ಬಹುಶಃ ಮಂತ್ರಿ ಮನೆಗೆ ಯಾರ ಗೆಸ್ಟ್ಗಳು ಬಂದಿರಬೇಕು, ಅದಕ್ಕೆ ಕುಂತಿರ್ಬೇಕು. ಇರಲಿ, ಏನು ಅರ್ಯಾಕೆ ಆಗೋಲ್ದಕ್ಕ, ನಾ ಲಘುನ ಮನೆಗೆ ಹೋದ್ರಾತು. ಒಬ್ಬ ಎದ್ರಿಗೆ ಬಂದಲ್ಲ ಅಂತೀನಿ. ಇರಲಿ, ಏನಾರ ಒಂದು ಸುಳ್ಳು ಹೇಳಿ ಚಳಿ ಅಂತೀನಿ ಸಿಗಿ ಪಾರ. ಮತ್ತೇನ್ ಚಿಂಗಾರಿ ಬಂದು ಭಾಳ ಹೊತ್ತಾತೇನು? ನಂಗೆ ಬರಕ ಸ್ವಲ್ಪ ಲೇಟ್ ಆತು. ಬ್ಯಾಸರ ಕೆತ್ತ ಮಾಡ್ಕೊಂಡೇನು? ಹಂಗೇನಿಲ್ಲಪ್ಪ, ನನಗೆ ತಡ್ಕೊಳಕ್ಕ ಆಗವಲ್ದಿತ್ತು, ಅದಕ್ಕೆ ಬಂದ್ಬಿಟ್ಟೆ. ತಡ್ಕೊಳಕ್ಕಾಗಲ್ಗ್ಯದ? ಮತ್ತೇನ್ ಚಿಂಗಾರಿ ಏನ್ ತಡ್ಕೊಳಕ್ಕಾಗಲ್ಗ್ಯದ? ಅದು ಅಂತ ಪರಿ ನಿನಗ ಬಿಕನಾಸಿ ಎಲ್ಲಿ ಬಿಟ್ರು ಅಲ್ಲಿಗೆ ಬರ್ತಾನೆ. ಅಲ್ಲ, ನನಗೊಂದು ಹತ್ತಿದ್ರ ಅವನಿಗೊಂದು ಹತ್ತೈತಿ. ಅಲ್ಲ ಚಿಂಗಾರಿ, ನಿನಗ ಹತ್ತಾದ ಹಂತ ಪರಿ ಏನ್ ಹತ್ತೈತಿ ಚಿಂಗಾರಿ? ಈ ನನಗ ಬ್ಯಾರೆ ಬೇರೆ ವಿಚಾರ ಮಾಡಿದಲ್ಲ, ಅದು ಏನೋ ಬೈದಲ್ಲ, ನಂಗೆ ಏನೋ ಬ್ಯಾರೆ ಕೇಳಿಸ್ಲತ್ತಾವ. ಹೇಳ ಚಿಂಗಾರಿ, ಹಂಗ ಬೈಯಾಕ ಹೋಗಬೇಡ. ನೀ ಇನ್ನು ಯಾಕೆ 1 ಲಕ್ಷ ರೂಪಾಯಿ ತಗೊಂಡು ಓಡ ಬಂದಿಲ್ಲ ಅಂತ ವಿಚಾರ ಮಾಡಾಕತ್ತೀನಿ. 1 ಲಕ್ಷ ರೂಪಾಯಿ ತಂದಿದ್ದೇನಿಲ್ಲ ಅಂತ ವಿಚಾರ ಮಾಡಾಕತ್ತಿ, ಹೌದಲ್ಲ? ಅಣ್ಣನ ಮುಂದೆ ಕಿನ್ನರ ಬಾರಿಸ್ದಂಗ ಐತಿ. ಈಗ ತೊಳ್ಕೊರಪ್ಪ. ಅದು ಏನೋ ಬಾರಿಸಿದಂಗ ಐತಲ್ ಚಿಂಗಾರಿ, ಏನದು? ಏನಿಲ್ಲ, ದೇವ್ರ ಗುಡಿಯಾಗ ಪೂಜಾರಿ ಗಂಟಿ ಬಾರಿಸ್ದಂಗಾತು. ಆ ಪೂಜಾರಿ ಮುಂದೆ ಬಂದು ನೀನ್ ಇತ್ತಂಗಾತು ಅಂತ. ಹಂಗ ಚಿಂಗಾರಿ? ಅದನ್ನ ಹೇಳಾಕತ್ತಿದ್ದೆ. ಹೌದು, ಏನ ವಿಚಾರ ಮಾಡಾಕತ್ತಿದ್ದೆಲ್ಲ, ನೀ ಏನ್ ವಿಚಾರ ಮಾಡಾಕತ್ತಿದ್ದಿ? ಅದೇನು ವಿಚಾರ ಅಲ್ಲ ಬಿಡು. ಈಗ ನೀ ನನ್ನ ಕೈ ಹಿಡಿದಲ್ಲ, ಅದಕ್ಕ ಬ್ಯಾರೆ 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 ವಿಚಾರ ಬರಾಕತ್ತೈತ. ಅದೇನಂತ ಬ್ಯಾರೆ ವಿಚಾರ ಮಾಡಕ್ ಹೋಗ್ಬೇಡ, ಯಾಕಂದ್ರ ನನ್ನ ಮನ್ಸು ಐತಿಲ್ಲ. ಮತ್ತ ಹೊಳ್ಳಿ ಬಂದು ನಿನ್ನ ಮ್ಯಾಗ ಹೇಳಾಕತ್ತೈತಿ. ಆದ್ರೆ ಏನ್ ಮಾಡೋದು, ನಮ್ಮ ಅಪ್ಪನ ಜೊತೆಗೆ ನಾ ಇನ್ನೂ ಮಾತೇ ಆಡಿಲ್ಲ. ಅಲ್ಲ ಚಿಂಗಾರಿ, ನಿಮ್ಮ ಅಪ್ಪಗೆ ನೀ ಮಾತೇ ಆಡಿಲ್ಲ ಅಂದ್ರೆ ನಮ್ಮ ಲಗಣ ಯಾವಾಗ ಆಗ್ಬೇಕ? ಅಲ್ಲ, ಹಡ ತಂದಿ ಅಂದ್ಮೇಲ ಅವನಿಗೂ ಒಂದು ಮಾತು ಕೇಳ್ಬೇಕಲ್ಲ. ಅಪ್ಪರೇ ಬಹುರಂಗಿ, ಅಪ್ಪ ಹುಟ್ಟಿದ ಮಗಳಂದ್ರ ನಿನ್ನಂತಕಿನೇ ಇರ್ಬೇಕು ನೋಡು. ಮತ್ತ ನೋಡು, ನಾ ಏನಿದ್ರು ನಮ್ಮ ಅಪ್ಪ ಹೇಳ್ದಂಗ ಕೇಳಕ್ಕಿ. ಅವನ ಮಾತಂತೂ ಮೀರಂಗಿಲ್ಲ. ಅವ ಹೂ ಅಂದ್ರ ಮದ್ವಿ. ಏ ಚಿಂಗಾರಿ, ಹಂಗ ಮಾಡಬೇಡ, ಮೋಸ ಮಾಡಬೇಡ. ನಾನ್ ನಿಂಗ ಬಹಳ ಇಷ್ಟಪಟ್ಟಿನ ಚಿಂಗಾರಿ, ನೀ ನನ್ನ ಕೈ ಬಿಟ್ಟು ಹೋಗಬೇಡ. ಹಂಗಾದ್ರ ಪಾಂಡು, ಈಗ ಸದ್ಯಕ್ಕ ನಾ ಮನಿಗೆ ಹೋಗ್ತೀನಿ. ಮನಿಗೆ ಹೋಗಿ ನಮ್ಮ ಅಪ್ಪನ ಒಂದು ಮಾತು ಕೇಳ್ತೀನಿ. ಅವ ಹೂ ಅಂದಂದ್ರ ತಕ್ಷಣ ನಿನಗೆ ಫೋನ್ ಮಾಡ್ತೀನಿ. ನೀ ಲಘು ನಮ್ಮ ಮಲ್ಲಿಕಾರ್ಜುನ್ ಗುಡಿಗೆ ಬಂದ್ಬಿಡ. ಮತ್ತ ಚಿಂಗಾರಿ, ಮಲ್ಲಿಕಾರ್ಜುನ ಗುಡ್ಯಾಗ ಹೋಗಿ ನಿಂಗ ತಾಳಿ ಕಟ್ಟಿ ನಿನಗ ಮನ್ಸದ ಮ್ಯಾಗ ಒಯ್ದು ಬ್ಯಾರೆ 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 ಮಾಡ್ಬೇಕಂತ ನಂಗೂ ಬಹಳ ಆಸೆ ಐತೆ ಚಿಂಗಾರಿ. ಇನ್ನೂ ಮದುವೆ ಆಗಿಲ್ಲ, ಅವೆಲ್ಲ ಕನ್ಸು ಕಾಣಬೇಡ. ಏನ ಏ ಚಿಂಗಾರಿ, ಕನಸು ಕಾಡಿದಕ್ಕಿಂತ ಹೆಚ್ಚ ನಿನ್ನ ಮ್ಯಾಗ ಮನಸ್ಸು ಮಾಡಿನ. ಮೋಸ ಮಾಡಬೇಡ ನನ್ನ ಬಂಗಾರಿ. ಇದೇ ಹೊಡೆತಕ್ಕ ಒಂದು ಒಗೆಯೋ ಮಾಸ್ತರ. ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ. ಹತ್ತೂರ ಹಣಮಪ್ಪು ನಂದ ಮುಟ್ಟುತ್ತಾನ, ನಾನಿನ್ನ ಬಿಡುವುದಿಲ್ಲ. ಕಾಲೇಜ ತುಂಬ ಓಡಾಡಿ ಹೇಳ್ತಿದ್ದಿ ನೀನೆ ನನ್ನ ಗಂಡ ಅಂತ. ಮದುವೆಗೆ ಹೊಂಟಿದಿ ಮಂಗಳವಾರ ದಿವಸ ಕರಿಯತೆ ಏನಂತ. ಹೌದಲ್ಲ ದುದುನಿ ಹೂವ ನನಗ ಕೊಟ್ಟಲ್ಲ ಮನಗಂಡ ನೋವ.
ಆಯ್ತ ಚಿಂಗಾರಿ ನಿಂಗ್ ಬಸ್ ಸ್ಟ್ಯಾಂಡಿಗೆ ಒಯ್ದೇ ಬಿಡ್ಬೇಕಂತ ಮಾಡಿದ ನೀ ಗಾಡ ಅಂತೆಲ್ಲ ಹಂಗ ಇರ್ಲಿ ಬಿಡು ಹೋಗ್ತೀನಿ ಚಿಂಗಾರಿ ತಪ್ಪದೆ ಯಾರಿಗೂ ಲಗ್ನ ಆಗಬೇಡ ನನಗ ಲಗ್ನ ಆಗ ಏ ಚಿಂಗಾರಿ ಇಲ್ಲಿ ನಮ್ಮ ಹುಡುಗರು ನಿನ್ನ ಇನ್ಸ್ಟಾಗ್ರಾಮ್ ID ಬೇಡಿ ಹುಚ್ಚಾಲಗತ್ತಾರ ಆಕಾಶ ಬಿರಾಜರ್ ಹನ್ಲ ಅವ ನಿನ್ನ ಇನ್ಸ್ಟಾಗ್ರಾಮ್ ID ಕೊಡು ಅಂತ 2 ದಿನ ಬ್ಯಾನ್ ಹತ್ಯಾನ ID ಹೇಳೇ ಬಿಟ್ಟಿನ ಚಿಂಗಾರಿ ಮೀನಾಕ್ಷಿ ದುಧನಿ ಹೊಡ್ರೋ ದೋಸ್ತ ಅಂತ ಹೇಳೇ ಬಿಟ್ಟಿನಿ ಆದ್ರೂ ಅವ ಡೇಂಜರ್ ಬಹಳನ ಒಂದಿಲ್ಲ 2 ದಿನದಾಗ ನಿಂಗ್ ಮೆಸೇಜ್ ಹಾಕಿ ಬಿಡ್ತಾನ ನೋಡು ಅಂದ್ರೂ ಒಂದ್ ಜರ ಕುಡಪ್ಲೆ ಮನುಷ್ಯ ನಮ್ ಮನುಷ್ಯ ಇದ್ ಕಾಲಾಗ ID ಕೊಟ್ಟ ಬಿಟ್ಟಿನ ಚಿಂಗಾರಿ ಆಯ್ತು ಚಿಂಗಾರಿ ಬರ್ತೀನಿ ಆಯ್ತು ಚಿಂಗಾರಿ ಬರ್ತೀನಿ ಯವ್ವಾ ಮಗಳ ಸಿಂಗಾರವ್ವ ಅದ್ಯಾಕಿಲ್ಲಿ ಬಂದು ನಿಂತಿದೇವ ನೀ ಎಲ್ಲಿಗೆ ಹೋಗಿದ್ದೆ ಅಪ್ಪ ನಾ ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ ಅಲ್ಲಪ್ಪ ನಾನು ಒಂದು ಮಾತು ಹೇಳಿ ಹೋಗ್ಬೇಕಿಲ್ಲ ಹಂಗ ಹೇಳಂತ ಕೇಳಂತ ಹೋಗ್ಬಿಟ್ಟಿದೆ ಇನ್ನೊಂದ್ಸಲ ನೀ ಹೊರಗೆ ಹೋಗೋದಿತ್ತಂದ್ರೆ ನನಗೆ ಹೇಳಿ ಕೇಳಿ ಹೋಗ್ಬೇಕು ನೋಡು ನಾವ್ನ ಅಪ್ಪ ಮಗಳಿಗೆ ಹೇಳ್ಬೇಕು ಹೆಣ್ಣು ಮಗಳ ಅಪ್ಪಗೆ ಹೇಳ್ಬೇಕು ನೀನ ನನಗೆ ಹೇಳಿ ಹೋಗ್ಬೇಕು ಆಯ್ತು ಇನ್ನು ಮ್ಯಾಲೆ ಎಲ್ಲಿ ಹೋಗೋದಿಲ್ಲ ಕಾಯಮ್ಮ ಇಲ್ಲೇ ಮನ್ಯಾಗ ಇದ್ದು ಬಿಡ್ಬೇಕಂತ ಮಾಡೀನಿ ಹಂಗ ನಿನ್ನ ಮದ್ವಿನೂ ಈಗ ಅರ್ಜೆಂಟ್ ಮಾಡಿ ಮುಗಿಸ್ಬೇಕಂತ ಮಾಡೀನಿ ನೋಡ ಬಾಳ ಅವಸರ ಬಂದಂಗ ಕಾಂತಿ ಬಾಳ ದಿವಸ ಆತಲ್ಲ ನಿನ್ನ ಮದ್ವಿ ಆಗಿಲ್ಲ ಅಲ್ಲಪ್ಪ ಈಗ ನನ್ನ ಮದ್ವಿಗೆ ಏನ್ ಅರ್ಜೆಂಟ್ ಐತಿ ಅದನ್ನು ಅಲ್ದೆ ವರ ಎಲ್ಲೈತಿ ನೋಡವ್ವ ಇದ ಈ ಪೊಲೀಸ್ ಪಾಪನ ಇವ ಬೇರೆ ಯಾರು ಅಲ್ಲ ಕಾಸ ನನ್ನ ತಂಗಿ ಮಗ ಅದಾನ ಅದಕ್ಕ ಇವಂಗ ಕೊಟ್ಟು ನಿನ್ನ ಲಗ್ನ ಮಾಡಿ ಮುಗಿಸ್ಬೇಕಂತ ತೀರ್ಮಾನ ಮಾಡಿಕೊಂಡೆ ಆಚಾರಿ ಕರ್ಕೊಂಡು ಬಂದೀನಿ ಆಚಾರಿ ಏ ಆಚಾರಿ ಬಾರೋ ನಿಂದ ಏನೈತಿ ಬಾ ಲಗುನ ಮಾಡಪ್ಪ ನನ್ನ ಮಗ ಲಗುನ ಮಾಡು ಆಚಾರಿ ಹೇಳಪ್ಪ ನನ್ನ ಮದುವೆ ಮಾಡಿಸು ಮಂತ್ರ ಹೇಳಂತ ಹೇಳಪ್ಪ ಆಚಾರಿಗೆ ದಮ್ಮ ಮಗಳ ಇಟ್ಟು ಅರ್ಜೆಂಟ್ ಇರಬಾರ್ದ ದಮ್ಮ ಆಚಾರಿ ಹೇಳ್ರಿ ನೀ ಹಂಗ ಅಳು ನೀನ ಚಾಲು ಮಾಡು ಮಾತ್ರ ಮಾಡ್ತೀನ್ರಿ ಕೊರೋನಾ ಬಂದು ಲಾಕ್ಡೌನ್ದಾಗ ಎಲ್ಲರೂ ಮುಚ್ಕೊಂಡು ಮಾಡಿದ್ರ ನೀವೇನ್ರಿ ತೆರ್ಕೊಂಡು ಮಾಡಾಕತ್ತೀರಿ ಏಯಪ್ಪ ಏನು ಹೋದು ತೆರ್ಕೊಂಡು ಮುಚ್ಕೊಂಡು ಅಂತ ಇಲ್ಲಿ ಮಂದಿ ಭಾಳ ಡೇಂಜರ್ ಅದಾರ ಹಂಗ ಮಾಡಬೇಡ ನೀ ಮದುವೆ ನಿಮ್ ಮಗಳು ಮದುವೆ ಹಿಂಗ ಬಿಡಿಸಿ ಹೇಳು ಅಪ್ಪ ನಾ ಎಷ್ಟು ಗಾಬರಿ ಆಗಿದ್ನಲ್ಲ ಏನು ಗಾಬರಿ ಆದ್ರಿ ಪಟ್ಟದಿಸಿ ಮದುವೆ ಮುಗಿಸಿ ನೋಡ್ರಿ ನೀವಿನ ಹಾಕೋರಿ ಒಬ್ಬರಿಗೊಬ್ರು ಮಗಳ ಹೂವ ನಿಮ್ ಕೈಯಾಗ ಬಂದು ಏನ್ರಿ ಹಾರ ಪರಮಬಲಂತು ದೇವ ಅಚ್ಚುಕುರನವರ ಸ್ವಾಹ ಇಚ್ಚುಕುರನವರ ಸ್ವಾಹ ಯಾರ್ಯಾರು ಮದುವೆ ಆಗಿಲ್ಲ ಮುಂದಿನ ವರ್ಷ ಎಲ್ಲಾರ ಮದುವೆ ಆಗಲ್ಲ ನಮ್ಮ ಸ್ವಾಹ ಅಂತೂ ಈತ ಒಬ್ಬ ಮಗಳದು ಮದುವೆ ಮುಗಿಸಬಿಟ್ಟ ಏ ಆಚಾರಿ ಹೇಳ್ರಿ ಹಂಗ ನೀ ನಮ್ಮ ಮನೆಗೆ ನಡಿ ಹಾ ರೀ ಇವ್ರಿಬ್ಬರದು ಶೋಭನ ಮುಗಿಸಿ ಊಟ ಉಂಡು ದಕ್ಷಿಣ ಡೋರ್ ಒಳಗೆ ಅಂತೆ ಮತ್ರಿ ನನಗೆ ಯಾವಾಗ ಕೊಡ್ತೀರಿ ಕೈಯಾಗ ಏಯಪ್ಪ ನೀ ಯಾವಾಗ ಬೇಡ್ತಿ ಆಳೆಗೆ ಕುಡ್ತೀನೋ ಪೈಲ ಏನ್ ಕುಡ್ಬೇಕು ಅದು ಹೇಳು ದಕ್ಷಿಣ ಅದೇ ಮನೆಗೆ ನಡಿ ಅಲ್ಲೇ ಕೊಟ್ಟು ಬಿಡ್ತೀನಿ ಆಯ್ತು ನೋಡ್ರಿ ಮತ್ತೆ ಹೋಗೋಣ ಹಿಂದ ನೀ ಮುಂದೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡ ಅಂತ ನಾ ಎಲ್ಲ ಮಾಡ್ತೀನಿ ಅಯ್ಯವ್ವ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಹೇಳದಂದ್ರೆ ಇಲ್ಲೇ 19 ತಾರೀಕಿಗೆ ನಮ್ಮ ಮಲ್ಲಿಕಾರ್ಜುನ ಗುಡಿಯಲ್ಲಿ ನನ್ನ ಮಗಳ ಮದುವೆ ಮಾಡಿ ಮುಗಿಸೀನಿ ನೀವು ಊಟ ಮಾಡಿ ನನ್ನ ಆಯ್ಲ್ ಪಟ್ಟಿ ಇಟ್ಟು ಮಾಡಿ ಹೋರಿ ಸಾಕು ನನಗ ಆಯ್ತು ನೋಡ್ರಿ ಮತ್ತೆ ಹೋಗೋಣ ಆ ಕಡೆ
ನಡಿ ಆಚಾರಿ ನಿನಗ ಅಲ್ಲಿ ಇಟ್ಟಿನಿ ನಡಿ. ಏ ಮಗಳ ದೌಡ್ ಬಂದ ಬಿಡು. ನಾ ದೌಡ್ ಬರ್ತೀನಪ್ಪ, ನೀ ಏನ್ ಚಿಂತೆ ಮಾಡಕ್ ಹೋಗಲ್ಲ. ಮತ್ತೆ ರೀ ಇಬ್ರು ಮಂದಿ 51 ರೂಪಾಯಿ ಆಯರ್ ಪಟ್ಟಿ ಮಾಡ್ರೆ ನೀವು ಉಣ್ಕೊಂಡು ನೀವು ತಿನ್ಕೊಂಡು ಮನೆಗೆ ಹೋಗ್ರಿ. ಹತ್ತ ಬಾರ ತೋರಿಸುತ್ತೇನೆ ಈಗಲಲ್ಲ, ಹತ್ತ ಬಾರ ನನ್ನ ಹೊತ್ತ ತೋರಿಸುತ್ತೇನೆ ಈಗಲಲ್ಲ. ನೀ ಅರಿಯ ಬಾಳ ಬಾಳ ಆನಂದು ಜಗನ್ಮನ್ನ, ನೀ ಅರಿಯ ಬಾಳ ಬಾಳ ಆನಂದು ಜಗನ್ಮನ್ನ. ನೀ ಅರಿಯ ಬಾಳ ಬಾಳ ಆನಂದು ಜಗನ್ಮನ್ನ, ನೀ ಅರಿಯ ಬಾಳ ಬಾಳ ಆನಂದು ಜಗನ್ಮನ್ನ. ನಡೆಯಲಿ ಹೋಗೋಣ. ನೀ ಅದಿಯ ಬಾಲ ಬಾಲ ಆನಂದು ಜಗನ್ಮನ್ನ, ಲಾ 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 ಲಾ. ಬಾವು, ನೀವಾದ್ರೂ ಕೇಳಿ ಚಹಾ ಬೇಡಬಾರ್ದಾಗಿತ್ತೇನು? ಆ ಯೋಗ್ಯತೆ ನನಗೆಲ್ಲಿದೆಯಮ್ಮ? ಅದನ್ನಷ್ಟು ಕೇಳಿ ನಿನಗೇನಾದರೂ ಚೇಚೆ, ಬಾಬಾ, ನಾನೇನು ಬೇರೆಯವಳಲ್ಲ, ನಿಮ್ಮ ತಮ್ಮನ ಮಡದಿ, ನಿಮಗೆ ಮಗಳ ಸಮಾನ ಅಲ್ವೇನು? ನೋಡಿ, ಇನ್ ಮುಂದೆ ನಿಮಗೆ ಏನಾದ್ರೂ ಬೇಕಾದ್ರೂ ಕೇಳಿ, ಆಯ್ತೇ? ಆಯ್ತಮ್ಮ. ನೋಡಮ್ಮ, ನನಗೆ ಹೊರಗಡೆ ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರ್ತೇನಮ್ಮ. ಬಾವಾ, ಆದಷ್ಟು ಬೇಗ ಬಂದ್ಬಿಡಿ, ಯಾಕೆಂದ್ರೆ ನಾವಿಬ್ರು ಸೇರಿ ಒಂದು ಮುಖ್ಯವಾದ ಸ್ಥಳಕ್ಕೆ ಹೋಗ್ಬೇಕಾಗಿದೆ. ಆಯ್ತಮ್ಮ, ನಾನು ಬೇಗನೆ ಬಂದು ಬಿಡ್ತೇನೆ. ಅಮ್ಮ, ನಾನು ಸ್ಕೂಲಿನಿಂದ ಬಂದು ಬಿಟ್ಟೆ ಅಮ್ಮ. ಯಾಕಪ್ಪ ಸಮರ್ಥ, ಸ್ಕೂಲಿಂದ ಇಷ್ಟು ಬೇಗ ಬಂದ್ಬಿಟ್ಟೆಲ್ಲ? ಅಮ್ಮ, ಇವತ್ತು ನಮ್ಮ ಶಾಲೆಯಲ್ಲಿ ಸಭೆ ಇತ್ತು, ಅದಕ್ಕಾಗಿ ಬೇಗನೆ ಬಂದೆ. ಹೌದೇನಪ್ಪ? ಹಾಗಾದ್ರೆ ಬಾಯಿಲಿ ಒಳಗಡೆ ಹೋಗಿ ನಿನ್ನ ಬ್ಯಾಗನ್ನು ಇಟ್ಟು ಕೈಕಾಲು ಮುಖ ತೊಳ್ಕೊಂಡು ಹಾಲಿಟ್ಟಿದ್ದೀನಿ, ಕುಡಿಯಪ್ಪ. ನಾನು ಹೋಗಿ ಬರ್ಲೇನಮ್ಮ? ಅಂದ ಹಾಗೆ ಈ ಮಗು ಅದೆಲ್ಲ ಆಮೇಲೆ ಹೇಳ್ತೀನಿ ಭಾವ. ನೀವೆಲ್ಲಿಗೂ ಹೋಗ್ಬೇಕಂತ ಮಾಡಿದ್ದೀರಲ್ಲ, ಅಲ್ಲಿಗೆ ಹೋಗಿ ಆದಷ್ಟು ಬೇಗ ಬಂದ್ಬಿಡಿ. ಆಯ್ತಮ್ಮ, ನಾನು ಬೇಗನೆ ಬಂದು ಬಿಡ್ತೇನೆ. ಅಯ್ಯೋ ಅಯ್ಯೋ ಭಾವ, ಏನಾಯ್ತಮ್ಮ? ಕಣ್ಣಿಗೆ ಏನಾಯ್ತಮ್ಮ? ಕಣ್ಣಲ್ಲಿ ಏನೋ ಧೂಳು ಬಿದ್ದಂತಾಯ್ತು ಭಾವ, ಸ್ವಲ್ಪ ಓದ್ತೀರಾ? ನಾನು ಇದನ್ನು ಏನು ನೋಡುತ್ತಿರುವುದು? ಅದೆಷ್ಟು ದಿವಸ ನನ್ನ ಅಣ್ಣನೊಂದಿಗೆ, ಇವನು ನನ್ನ ಅಣ್ಣನಲ್ಲ, ನನ್ನ ಸ್ವಂತ ತಂಗಿಯನೇ ಕೊಂದ ಕಿರಾತಕನೊಂದಿಗೆ
ಕಳ್ಳ ಆಟ ಆಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಹಾಗಲ್ಲ ರಾಜೀವ, ಅದು ಚಾಂಡಾಲ, ತಂಗಿಯನ್ನೇ ಕೊಂದಿದ್ದಲ್ಲದೆ ಸಾಲದಕ್ಕೆ ನಮ್ಮ ಸಂಸಾರದಲ್ಲಿ ಕೊಳ್ಳಿಡಲು ಬಂದಿರುವ ಆ ಮೂರ್ಖ. ರಾಜೀವ, ರಾಜೀವ, ನಿನಗೆ ಯಾವ ರೀತಿ ಹೇಳಬೇಕೆಂದು ತಿಳಿಯದಾಗಿದೆ ಅಪ್ಪ, ತಿಳಿಯದಾಗಿದೆ. ಬೇಕಾದರೆ ನಿನಗೆ ತೃಪ್ತಿ ಆಗುವವರೆಗೂ ನನ್ನನ್ನು ಹೊಡಿ, ಆದರೆ ಕೊಲೆಗಾರನೆಂಬ ಪಟ್ಟ ಮಾತ್ರ ಕಟ್ಟಬೇಡಪ್ಪ, ಕಟ್ಟಬೇಡ. ನಿರ್ಲಜ್ಜ, ಒಂದೇ ಒಂದು ಹೆಚ್ಚಿಗೆ ಮಾತನಾಡದೆ ಹೊಟ್ಟು ಹೋಗಿಲ್ಲಿಂದ. ರಾಜೀವ, ನೀವು ತಪ್ಪು ತಿಳ್ಕೊಂಡು ಮಾತನಾಡ್ತಾ ಇದ್ದೀರಾ. ಇವರು ನಿಮ್ಮ ಸ್ವಂತ ಅಣ್ಣನೆಂಬುದು ಮರ್ತು ಬಿಟ್ರೆ ನೀವು. ಇವನನ್ನು ಜೈಲಿನಿಂದ ಬಿಡುಗಡೆ ಮಾಡಿಕೊಂಡು ಬಂದು ಮನೆಯಲ್ಲಿ ರಾಜಾರೋಷವಾಗಿ ಹಾಜರು ಮಾಡುವಳು ನೀನು. ನನಗೆ ಉಪದೇಶ ಹೇಳಲು ಬಂದಿರುವೇನೆ. ಅಲ್ಲಿ ನಿನ್ನನ್ನು ಎಷ್ಟು ನಂಬಿದೆನಲ್ಲಿ ಇಷ್ಟೊಂದು ಉಪದೇಶ ಹೇಳುವಳು ನೀನು. ಅಂದು ನಾನು ಮುಂಬೈಗೆ ಹೋಗುವಾಗ ವಿಷ ಹಾಕಿ ಕೊಲ್ಲಬಾರದಿತ್ತೇನೆ. ದರಿದ್ರ ನನ್ನ ಮಗನೇ, ರಾಜೀವ, ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತೆ. ದಯವಿಟ್ಟು ದುರಾಲೋಚನೆ ಮಾಡಬೇಡ. ನನ್ನ ಮಾತನ್ನ ಕೇಳು ರಾಜೀವ, ನನ್ನ ಮಾತನ್ನ ಕೇಳು. ದುರಾಲೋಚನೆ ಮಾಡದೆ ಹೋದರೆ ಪ್ರತಿಫಲ ಸಿಗುವುದಾದರೂ ಹೇಗೆ? ಮೊದಲು ನಿನ್ನ ಪ್ರಾಣ ತೆಗೆಯುತ್ತೇನೆ, ಆಮೇಲೆ ಆ ಮುಟ್ಟಾಳ ನನ್ನ ಪ್ರಾಣ ತೆಗೆಯುತ್ತೇನೆ. ರಾಜೀವ, ನಿನಗೊಬ್ಬನಿಗೆ ಮಾತನಾಡಲಿಕ್ಕೆ ಬರುತ್ತದೆ ಎಂದು ತಿಳಿದಿರುವೆನು. ಮೊದಲು ಗೋದಾವರಿ ಏನು ಹೇಳುತ್ತಾಳೆ ಅದನ್ನಾದರೂ ಕೇಳು. ಕೇಳುತ್ತೇನಪ್ಪ, ಕೇಳುತ್ತೇನೆ. ಹೇಳು. ಈ ಪಾಪದ ಪಿಂಡಕ್ಕೆ ನಾನು ತಾಳಿ ಕಟ್ಟುವ ಮುಂಚವೇ ನೀನು ಇವನ ತಂದೆ ಆಗಿರಬೇಕು. ಈ ಮಾತನ್ನು ಬೇರೆ ನೀನಾಡುವ ಬದಲು ಬೇರೆ ಯಾರಾದರೂ ಆಡಿದರೆ ಅವರ ರುಂಡವನ್ನು ಕಡಿದು ಇಲ್ಲೇ ತೂಗು ಹಾಕುತ್ತಿದ್ದೆ. ನೀನು ಮಾಡಿದ್ದಾದರೂ ಏನು? ಇಲ್ಲಿವರೆಗೆ ಅದನ್ನೇ ಮಾಡುತ್ತಾ ಬಂದಿರುವೆ. ಈ ನಿನ್ನ ರಕ್ತಕ್ಕೆ ಹುಟ್ಟಿದ ಮಗನನ್ನು ಕರೆದುಕೊಂಡು ಜೊತೆಗೆ ಈ ಸತಿ ಸೂಳೆಯನ್ನು ಕರೆದುಕೊಂಡು ಹೋಗು. ರಾಜೀವ, ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಮ್ಮಣ್ಣನವರು ನಿರಪರಾಧಿ. ದಯವಿಟ್ಟು ಇಂಥ ನಿರ್ಧಾರ ಕೈಗೊಳ್ಳಬೇಡಿ. ನನ್ನ ಮಾತನ್ನ ಅರ್ಥ ಮಾಡಿಕೊಡ್ರಿ, ನನ್ನ ಮಾತನ್ನ ಅರ್ಥ ಮಾಡಿಕೊಳ್ಳಿ. ಅಂದು ಅರ್ಥ ಮಾಡಿಕೊಂಡಿದ್ದಕ್ಕೆ ಇಂದ ಈ ಪ್ರತಿಫಲ ಸಿಕ್ಕಂತಾಯಿತು. ಗೋದಾವರಿ, ನಾನು ಹುಚ್ಚನಾಗಿ ನಿಮ್ಮನ್ನು ಕೊಚ್ಚಿ ಹಾಕುವ ಮುನ್ನವೇ ದೂರಾಗಿ ಹೋಗಿರಲಿಲ್ಲ. ನಿಮಗಿಷ್ಟೊಂದು ಹೇಳಿದ್ರು ನಿಮಗೆ ಅರ್ಥನೇ ಆಗ್ಲಿಲ್ಲ ಅಂದ್ರೆ ನೀವೆಂಥ ಹೃದಯಹೀನರ್ರಿ. ಛೇ ಬಾವ, ಒಂದು ನಿಮಿಷನೂ ಈ ಮನೇಲಿ ಇರೋದು ಬೇಡ. ನಡಿ ಹೋಗೋಣ.
ಸಮರ್ಥ, ನಡಿಯಪ್ಪ ಹೋಗೋಣ. ನಗುತ್ತೈತಿ ದೈವಾಲಿ, ಹಳುತ್ತೈತಿ ಜೀವ. ನಗುತ್ತೈತಿ ದೈವಾಲಿ, ಹಳುತ್ತೈತಿ ಜೀವ. ಮತ್ತೆ ನಮ್ಮ ಗೋದಾವರಿ ಎಲ್ಲರೂ ಎಲ್ಲಿಗೋ ಹೊರಟಂತೆ ಇದೆಯಲ್ಲ. ಶಿವರಾಯ, ನೀನಾದರೂ ಹೇಳಪ್ಪ, ಮತ್ತೇನಾದರೂ ಅನಾಹುತ ಸಂಭವಿಸಿದೇನಪ್ಪ? ಹೌದು ಪಾಪಣ್ಣವರೇ, ನನ್ನ ತಮ್ಮ ರಾಜೀವ ತನ್ನ ಹೆಂಡತಿ ಮೇಲೆ ಸಂಶಯಪಟ್ಟು ಮತ್ತೆ ನಮ್ಮನ್ನು ಹೊರಗೆ ಹಾಕಿದ. ಅದಕ್ಕಾಗಿ ದಾರಿ ತೋಚದೆ ಹೊರಟಿದ್ದೇವೆ. ಅಂದ ಹಾಗೆ ಈ ಮಗು? ಪಾಪಣ್ಣನವರೇ, ಈ ಮಗು ಕೂಡ ನಮ್ಮದೇ. ಹೌದು ಪಾಪನವರು, ಈ ಮಗು ನಮ್ಮದೇ. ಯಾಕೆ ಈ ಮಗುವಿನ ಮೇಲೆ ನಿಮಗೆ ಏನಾದರೂ ಸಂಶಯವಿದೇನು? ನೋಡಮ್ಮ, ಪೊಲೀಸ್ ನೌಕರಿ ಇರೋದೇ ಸಂಶಯ ಪಡೆಯೋದು. ಆದರೆ ಈ ಮಗುವನ್ನು ನಾನು ಎಲ್ಲೋ ನೋಡಿದ್ದೇನೆ. ನಿಜ ಹೇಳಿ ಗೋದಾವರಿ ಅವರೇ, ಈ ಮಗು ನಿಮ್ಮ ಸ್ವಂತ ಮಗುವೇ? ಇಲ್ಲ ಪಾಪನವರೇ, ಈ ಮಗು ನಮ್ಮ ಸ್ವಂತ ಮಗು ಅಲ್ಲ. ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡ್ತಾ ಇದ್ದ. ನಾನೇ ಮನೆ ಕರ್ಕೊಂಡ್ಬಂದು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀನಿ. ಪಾಪಣ್ಣವರೇ, ಈ ಮಗು ಯಾರ್ದು ಅನ್ನೋದು ನಿಮಗೇನಾದರೂ ಗೊತ್ತಿದೆಯೇ? ಈ ಮಗು ಯಾರ್ದು ಅನ್ನೋದು ಗೊತ್ತಿಲ್ಲ. ಆದರೆ ಈ ಮಗುವನ್ನು ಅರಣ್ಯದಲ್ಲಿ ಬಿಟ್ಟು ಹೋಗಿದ್ರು ಪಾಪಿಗಳು. ನಾನು ಅದೇ ಸಮಯಕ್ಕೆ ಅಲ್ಲಿಗೆ ಹೋಗಿದ್ದೆ. ದಾರಿ ತೋಚದೆ ಈ ಮಗುವನ್ನು ಕರೆದುಕೊಂಡು ಹೋಗಿ ಅನಾಥಾಶ್ರಮದಲ್ಲಿ ಸೇರಿಸಿ ಬಂದಿದ್ದೇನೆ. ಪಾಪಣ್ಣನವರೇ, ಈ ನಿಮ್ಮ ಕರ್ತವ್ಯಕ್ಕೆ ನನ್ನ ಅನಂತ ಕೋಟಿ ವಂದನೆಗಳು. ಪೊಲೀಸರು ಕೂಡ ಹೃದಯವಂತರನ್ನುವುದನ್ನು ತೋರಿಸಿ ಬಿಟ್ಟಿದ್ದೀರಿ. ಮಗು ಬಾರಪ್ಪ ಇಲ್ಲಿ. ನಾನು ಅಲ್ಲಿ ಹೋಗಲ್ಲಮ್ಮ. ಹಾಗೆಲ್ಲ ಹೇಳ್ಬಾರ್ದಪ್ಪ. ಅವರು ಪೊಲೀಸ್ ಅಂಕಲು, ಅವರು ನಿಮಗೇನು ಮಾಡೋದಿಲ್ಲ. ಹೋಗಪ್ಪ, ಕರಿತಾ ಇದ್ದಾರಲ್ಲ. ಇವರ ಮನೆಗೆ ಬರುವ ಮೊದಲು ಎಲ್ಲಿರ್ತಿದಿ? ಅನಾಥಾಶ್ರಮದಲ್ಲಿ ಇರುತ್ತೇನೆ ಅಂಕಲ್. ಅಲ್ಲಿಂದ ಯಾಕೆ ಬಂದೆ? ತಂದೆ ತಾಯಿ ಯಾರು ತಿಳಿಬೇಕಾಗೆಂದು ಬಂದೆ. ನೋಡಿ ಗೋದಾವರಿ ಅವರೇ, ಹೇಗೆ ಕಂಡು ಹಿಡಿದು ಬಿಟ್ಟೆ? ಪಾಪಣ್ಣವರೇ, ಚಿಕ್ಕ ಮಗು ಇದ್ದಾಗ ನೋಡಿದವರು, ಅದು ಹೇಗೆ ಗುರುತಿಸಿದಿರಿ? ಅವನ ಬಲಗಡೆ ಕಪಾಳಕ್ಕೆ ಕಪ್ಪು ಮಚ್ಚೆ ಇದೆಯಲ್ಲ, ಅದನ್ನು ನೋಡಿ ಗುರುತಿಸಿದೆ. ಪಾಪನವರು, ನಡೆದ ಘಟನೆ ಹೇಳಿದ್ರಿ, ನನಗೆ ತುಂಬಾ ಸಂತೋಷವಾಯಿತು. ಆದಷ್ಟು ಬೇಗ ಇವನ ತಂದೆ ತಾಯಿಗಳನ್ನು ಗುರುತಿಸಿ ಇವನನ್ನು ಮುಟ್ಟಿಸುವ ಕಾರ್ಯ ಆದಷ್ಟು ಬೇಗ ಮಾಡ್ತೀವಿ. ನಾವಿನ್ನು ಬರ್ತೀವಿ ಪಾಪಣ್ಣವ್ರೆ. ನಮಸ್ಕಾರ ಕಾರವಾರವರೇ. ನಮಸ್ಕಾರಪ್ಪ ಶಿವರಾಯ. ಎಲ್ಲಿಗೋ ಹೊರಟಂತಿದೆ ಶಿವರಾಯ? ಅಂದಾಗೆ ಇವಳು? ಅವಳು ನನ್ನ ತಮ್ಮನ ಹೆಂಡತಿ ಗೋದಾವರಿ. ಶಿವರಾಯ, ಅಂದಾಗೆ ಆ ಮಗು? ಕಾರವಾರವರೇ, ಈ ಮಗು ಕೂಡ ನಮ್ಮದೇ. ನಿಜ ಇರು ಶಿವರಾಯ, ಈ ಮಗು ನಿಮಗೆ ಎಲ್ಲಿ ಸಿಕ್ಕಿತ್ತು?
ಯಾಕೆ ಯಜಮಾನ್ರೆ, ಈ ಮಗು ನಿಮ್ದೇನು? ಹಾಗಿದ್ರೆ ಈ ಮಗುನ ಕರ್ಕೊಂಡು ಹೋಗ್ಬೋದು. ಈ ಮಗು ಎಲ್ಲಿ ಸೇರಬೇಕಾಗಿತ್ತು ಅಲ್ಲಿ ಸೇರಿದೆ. ನನಗೆ ತುಂಬಾ ಸಂತೋಷವಾಯಿತು. ಕಾರ್ಭಾರಿಗಳೇ, ಅಂದರೆ ನಿಮ್ಮ ಮಾತಿನ ಅರ್ಥ? ಶಿವರಾಯ, ಸ್ವಲ್ಪ ಧೈರ್ಯ ತಂದುಕೊರಪ್ಪ. ಈ ಮಗು ನಿನ್ನ ತಂಗಿ ಕಾವೇರಿ ಹೊಟ್ಟೆಯಿಂದ ಹುಟ್ಟಿದ ಮಗು. ಕಾರ್ಭಾರಿಗಳೇ, ನನ್ನ ತಂಗಿಯ ಮದುವೆ ಆಗಿಲ್ಲ ಅಂದ ಮೇಲೆ ಈ ಮಗು ಹುಟ್ಟಲು ಹೇಗೆ ಸಾಧ್ಯ? ಈ ಮಗುವೆ ಕಾರಣ ಪುರುಷ ಆದರೂ ಯಾರು? ಈ ಮಗುವಿನ ತಂದೆ ಇನ್ಸ್ಪೆಕ್ಟರ್ ಗುಣಶೇಖರ್. ಆದರೆ ನಿನ್ನ ತಂಗಿಯ ಸಾವಿಗ ಮಂತ್ರಿ ಮಹದೇವಪ್ಪನೇ ಕಾರಣ. ನಿನ್ನ ತಂಗಿ ಗರ್ಭವತಿ ಇದ್ದಾಗ ಅವಳ ಮೇಲೆ ಆ ಮಂತ್ರಿ ಮಹದೇವ ಬಲಾತ್ಕಾರಕ್ಕೆ ಪ್ರಯತ್ನ ಪಟ್ಟ. ಆ ಚೀರಾಟಕ್ಕೆ, ಆ ಒದ್ದಾಟಕ್ಕೆ ಈ ಮಗು ಜನಿಸಿತ್ತು. ಆದರೆ ನಿನ್ನ ತಂಗಿ ಮಾತ್ರ ಅಲ್ಲೇ ಸತ್ತು ಹೋದಳು. ಆದರೆ ಅವನ ಬಲೆಗೆ ಬಂಟ ರಾಜಗೌಡ ಮಂತ್ರಿ ಮಹದೇವ ಸೇರಿಕೊಂಡು ನಿನ್ನ ಮೇಲೆ ಕೊಲೆ ಅಪವಾದ ಹೊರಿಸಿ ನಿನ್ನನ್ನು ಜೈಲಿಗೆ ಕಳಿಸಿದರು. ಆದರೆ ಈ ಹುಟ್ಟಿದ ಮಗುವನ್ನು ಕೊಂದು ಬಾಯಿಂದ ನನ್ನ ಕೈಗೆ ಕೊಟ್ಟಿದ ನೀಚ ಮಂತ್ರಿ ಮಹದೇವ. ಶಿಶು ಹತ್ಯೆ ಮಹಾಪಾಪವೆಂದು ಈ ಮಗುವನ್ನು ನಾನೇ ಅರಣ್ಯದಲ್ಲಿ ಬಿಟ್ಟು ಬಂದೆ. ಆದರೆ ಈ ಮಗುವಿನ ಬಲಭಾಗದ ಕಪಾಳದಲ್ಲಿರುವ ಆ ಕಪ್ಪು ಮಚ್ಚೆಯಿಂದ ನಾನು ಇವನ್ನ ಈಗ ಗುರುತಿಸಿ ಇಷ್ಟೇನಪ್ಪ ನಡೆದ ಘಟನೆ. ಕಂದ ಕಂದ, ನನ್ನ ತಂಗಿಯ ಕರುಳಿನ ಕುಡಿ ನೀನಪ್ಪ. ನೀನು ಕಣ್ಣು ಮುಂದೆ ಇದ್ದರೂ ನನಗೆ ಗೊತ್ತಿಲ್ಲದೆ ಹೋಯ್ತಪ್ಪ, ಗೊತ್ತಿಲ್ಲದೆ ಹೋಯ್ತು. ಲೇ ಮಂತ್ರಿ ಮಹದೇವ, ಇಂದು ನೀನು ನನ್ನ ರೋಷಾಗ್ನಿಯಲ್ಲಿ ಬೆಂದು ಬಸವಳಿಯಲೇಬೇಕು. ನಿನ್ನ ಸಾವು ನನ್ನ ಕೈಯಿಂದಲೇ ಆಗಬೇಕು. ಆಮೇಲೆ ಇನ್ಸ್ಪೆಕ್ಟರ್ ಗುಣಶೇಖರನ್ ಮರಣ ಹೋಮ. ಬರ್ತೀರಿ ಮಹದೇವ, ಬರ್ತೀರಿ. ನಿಲ್ಲು ಶಿವರಾಯ, ನಿಲ್ಲು. ನೋಡಪ್ಪ, ಇದರಲ್ಲಿ ಆ ಇನ್ಸ್ಪೆಕ್ಟರ್ ಗುಣಶೇಖರ್ ಕೈವಾಡ ಎಳ್ಳಷ್ಟು ಇಲ್ಲ. ನಿನ್ನ ತಂಗಿ ಆತ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದರು. ಇನ್ನೇನು ನಿನ್ನ ಒಪ್ಪಿಗೆ ಪಡೆದು ಮದುವೆ ಮಾಡಿಕೊಳ್ಳಬೇಕನ್ನಷ್ಟರಲ್ಲಿ ಆ ಮಂತ್ರಿ ಮಹದೇವ ಮುಂಬೈ ಮುಖತರಿಗೆ ಕರೆ ಮಾಡಿ ಅಪಹರಿಸಿ ಬಿಟ್ಟಿದ್ದಾನೆ. ಮುಂದೆ ಏನಾಗಿದೆಲ್ಲ ನಿನಗೆ ಗೊತ್ತಲ್ಲಪ್ಪ. ಆದ್ರೆ ನೀನು ಈಗ ತಕ್ಷಣವೇ ದುಡಕಬೇಡ. ಮಾಮ, ಇಷ್ಟು ದಿವಸ ತಾವೇಕೆ ಪೊಲೀಸ್ ಇಲಾಖೆಗೆ ತಿಳಿಸಲಿಲ್ಲ? ಆ ಮಂತ್ರಿ ಮಹದೇವ ಇನ್ಸ್ಪೆಕ್ಟರ್ನೇ ಅಪಹರಿಸಿರುವಾಗ ಯಾರಿಗೆ ಹೇಳಿ ಏನು ಪ್ರಯೋಜನವೆಂದು ಸುಮ್ಮನಾಗಿದ್ದೆ. ಶಿವರಾಯ, ನೀವು ಎಲ್ಲರೂ ನಮ್ಮ ಮನೆಗೆ ನಡೀರಿ. ನಿಮಗೆ ಮನೆಯಲ್ಲಿ ಎಲ್ಲ ವಿಷಯ ಹೇಳುತ್ತೇನೆ. ಮಾಮ, ನೀವು ಇವರನ್ನೆಲ್ಲ ಕರೆದುಕೊಂಡು ಮನೆಗೆ ನಡೀರಿ, ನಾನು ಆಮೇಲೆ ಬರುತ್ತೇನೆ. ಆಯ್ತಪ್ಪ. ಛೇ 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 ಛೇ, ನಮ್ಮ ಮಾವೊಬ್ಬ ತರಾತುರಿ ಒಳಗೆ ಮದುವೆನೂ ಮಾಡಿ ಮೊದಲ ರಾತ್ರಿನ ಮುಗಿಸಿಬಿಟ್ಟ ಅಷ್ಟೇ ಖರೆ. ಎರಡನೇ ರಾತ್ರಿ ಎಂಥದೈತಿ ಗೊತ್ತೇ ಇಲ್ಲ. ಯಾಕಂದ್ರೆ ನಮ್ಮ ಮಾವೊಬ್ಬ ಅದಾನಲ್ರಿ, ದಿವಸ ಯಾರಿಗಾರೆ ಕರ್ಕೊಂಡು ರಾತ್ರಿ ಮನೆಗೆ ಬಂದೇ ಬಿಡ್ತಾನ. ಹಿಂಗೆ 9 ದಿವಸ ಆತು. ಇವತ್ತರ ಸೆಕೆಂಡ್ ನೈಟ್ ಮಾಡ್ಬೇಕಂದ್ರೆ ನನಗಿಂತಲೇ ಮೊದಲು 3 ಮಂದಿನ ಕರ್ಕೊಂಡು ಹೋಗೇ ಬಿಟ್ಟ. ಹೋಗ್ಲಿ ಬಿಡ್ರಿ. ಈಗ ಚಿಂಗಾರಿ ಹ್ಯಾಂಗಿದ್ರು ಡ್ಯೂಟಿ ಮುಗಿಸ್ಕೊಂಡು ಇಲ್ಲಿಗೆ ಬಂದೇ ಬರ್ತಾಳ. ಸೆಕೆಂಡ್ ನೈಟ್ ಮುಗಿಸಿನೇ ಬಿಡ್ತೇನೆ. ಲೇ ದುಷ್ಟ ಮಂತ್ರಿ ಮಹದೇವ, ಕಂಡವರ ಆಸ್ತಿಗಾಗಿ ಅನೇಕ ಸಂಸಾರವನ್ನೇ ದುರ್ಗತಿಗೆಡೆ ಮಾಡಿದ ಪಾಪಿ ನೀನು. ನೀನು ಮಾಡಿದ ಅನ್ಯಾಯ ಒಂದೇ ಎರಡೇ 100. ನಿನ್ನ ಆಶೆಗಾಗಿ ಅನೇಕ ಹೆಂಗಳೆಯರ ಶೀಲಹರಣ ಮಾಡಿ ಕೊಲೆಗೈದ ಪಾಪಿ ನೀನು. ನನ್ನ ತಂಗಿಯನ್ನು ಹೀನಾಯವಾಗಿ ಗೋಳಾಡಿಸಿ ನರಳಿ ಸಾಯುವಂತೆ ಮಾಡಿ ಪಂಚಿನಿಂದ ನೀನು ಕೊಲೆ ಮಾಡಿ
ಅದನ್ನು ನನ್ನ ತಲೆಗೆ ಕಟ್ಟಿ ನನ್ನನ್ನು ಜೈಲು ಸೇರಿಸಿದ ನಿನಗೆ ಸುಮ್ಮನೆ ಬಿಡುವುದಿಲ್ಲ. ಮಾಡದ ತಪ್ಪಿಗೆ ಜೈಲು ಸೇರಿ ಶಿಕ್ಷೆ ಬಂದಿನಿ ಅಂದ ಮೇಲೆ ಈಗ ನನಗೆ ಯಾರ ಭಯವೂ ಇಲ್ಲ. ಮಂತ್ರಿ ಮಾದೇವ, ಇಂದು ನಿನ್ನ ಮರಣ ಮೃದಂಗವನ್ನೇ ಬಾರಿಸಿ ನಿನ್ನನ್ನು ಯಮಲೋಕ ಕಳಿಸಿದರೇನೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ. ಸಾಯಲು ಸಿದ್ಧನಾಗಲೇ ಮಗನೇ.